ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜನಪದ ಕಲಾವಿದ ಪೇರಾಬಿಳಿ ಕುರಿ. ಸ್ನೇಹಿತರೆ, ಭಾಳಷ್ಟು ಜನ ಫೋನ್ ಮಾಡಿ ಫೋನ್ ಮುಖಾಂತರ ಕೇಳ್ತಿದ್ರಿ, ಯಾಕಣ್ಣ ಈಗ ಸುಮಾರು ಒಂದು 4ರಿಂದ 5 ತಿಂಗಳಾಯಿತು ಒಂದು ವಿಡಿಯೋ ಬರ್ತಾಯಿಲ್ಲ ಏನಿಲ್ಲ, ಯಾಕಣ್ಣ ಯೂಟ್ಯೂಬ್ ಚಾನಲ್ ಅಥವಾ ಬ್ಯಾನ್ ಮಾಡಿದೆವು ಅಥವಾ ಡಿಲೇಟ್ ಮಾಡಿದೆವು, ವಿಡಿಯೋನೂ ಹಾಕೋದು ಬಿಟ್ಟೆವು ಅಂಥೇಳಿ ಭಾಳಷ್ಟು ಜನ ಕೇಳ್ತಿದ್ರಿ ಎಲ್ಲರೂ ಫೋನ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಅಂತೂ ಬಿಟ್ಟಿಲ್ಲ, ಅದನ್ನು ಬಿಡಂಗೂ ಇಲ್ಲ. ಯಾಕಪ್ಪ ಅಂತಂದ್ರೆ ಏನೋ ಒಂದು ಸಮಸ್ಯೆ ಇರೋ ಕಾರಣದಿಂದ ನಾನು ವಿಡಿಯೋಗಳು ಯಾವುವು ಕೂಡ ಅಪ್ಲೋಡ್ ಮಾಡಿಲ್ಲ. ಅದಕ್ಕಾಗಿ ಜನ ಎಲ್ಲರೂ ಪೇರಾಬಿಳಿ ಕುರಿ ವಿಡಿಯೋ ಹಾಕೋದು ಬಿಟ್ಟಾನಪ್ಪ ಅಂಥೇಳಿ ಭಾಳಷ್ಟು ಜನ ದೋಸ್ತರಾಗಲಿ ಎಲ್ಲ ದೂರ ಕಡೆಯಿಂದ ಆಗಲಿ ಫೋನ್ ಮಾಡಿ ಫೋನಿನ ಮುಖಾಂತರ ಕೇಳಿದರು. ಏನಪ್ಪ ಅಂತಂದ್ರೆ ಸಮಸ್ಯೆ ಅಂದರೆ ನನಗೇನಂತ ದೊಡ್ಡ ಸಮಸ್ಯೆ ಏನಿಲ್ಲ. ಯಾವುದೋ ಒಂದು ಮನಸ್ಸಿನ ಬೇಜಾರದಿಂದ ನಾನು ವಿಡಿಯೋಗಳನ್ನು ಮಾಡಿಲ್ಲ. ಮತ್ತು ಹಂಗಂತೇಳಿ ನನಗೆ ಯೂಟ್ಯೂಬ್ ಚಾನಲ ಬೇಡಪ್ಪ ಅಂಥೇಳಿ ಆ ಥರನೂ ಏನೂ ತಿಳ್ಕೊಂಡಿಲ್ಲ. ನಾನು ಬಿಟ್ರೂ ನನ್ನ ಕಲೆ ಬಿಡೋದಿಲ್ಲ ಅಂಥೇಳಿ ನಾನು ಹಿಂದೆ ಯಾವತ್ತೂ ಹೇಳಿದ್ದೀನಿ, ಆದ್ರೆ ಇವತ್ತು ಕೂಡ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾನು ಇನ್ಸ್ಟಾಗ್ರಾಮ ಐ ಡಿ ಹ್ಯಾಕಾಗಿ ಹೋದ್ರೂ ಕೂಡ ಹೊಸ ಐ ಡಿ ತೊಗೊಂಡಾದ್ರೂ ಮಾಡಿದ್ದೀನಿ. ಬಟ್ ಏನಪ್ಪ ಅಂತಂದ್ರೆ ಹಂಗಾಗಿ ಯಾವುದೋ ಒಂದು ಮನಸ್ಸಿನ ಬೇಜಾರದಿಂದಾಗಿ ವಿಡಿಯೋಗಳು ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅಂತೂ ಬಿಡೋದಿಲ್ಲ, ನಿಮ್ಮ ಮುಂದಿಗೆ ಬಂದು ಮಾತಾಡೋದಂತೂ ಕೂಡ ಯಾವತ್ತೂ ಬಿಡೋದಿಲ್ಲ. ನಾನಂತೂ ಆರಾಮಾಗಿ ಇದ್ದೀನಿ. ಬಟ್ ನೀವೆಲ್ಲರೂ ಹೆಂಗದಿರಿ? ಯಾಕಪ್ಪ ಅಂತಂದ್ರೆ ಈಗ 4ರಿಂದ 5 ತಿಂಗಳಾಯ್ತು ವಿಡಿಯೋ ಮಾಡಿಲ್ಲ, ಇವತ್ತು ಮಾಡತ್ತೀನಪ್ಪ. ಅದಕ್ಕಾಗಿ ಮತ್ತು ಫೋನ್ ಮಾಡಿ ಅಣ್ಣ ಸಾಹಿತ್ಯಗಳನ್ನು ಕೂಡ ಏನು ಮಾಡಿದಿರಿಲ್ಲ, ಸಾಹಿತ್ಯಗಳು ಬರ್ತಾಯಿದ್ದಾವೆ ಆದರೆ ಯಾಕೋ ಲೈವ್ ವಿಡಿಯೋ ಬರ್ತಾಯಿಲ್ಲ ಅಂಥೇಳಿ ಕೇಳಿದಿರಿ. ಸಾಹಿತ್ಯ ಕೂಡ ಬಿಟ್ಟಿಲ್ಲಪ್ಪ, ಸಾಹಿತ್ಯ ಕೂಡ ಮಾಡ್ತಾಯಿದ್ದೀನಿ. ಬಾಳು ಗೆವಾರಿ ಅವರ ನಾಗರಮನಹಳ್ಳಿ ಬಾಳು ಗೆವಾರಿ ಅವರ ಯೂಟ್ಯೂಬ್ ಚಾನಲ್ದಾಗ ನಾವು ಯಾವ ಸಾಂಗ್ ಮಾಡಿದರೂ ಕೂಡ ಅವ್ರ ಸಾಂಗ್ದಾಗ ಅವ್ರ ಯೂಟ್ಯೂಬ್ ಚಾನಲ್ನಾಗ ನಮ್ಮ ಸಾಂಗ್ಗಳು ಬರ್ತಿದ್ದಾವೆ. ಸದ್ಯದಾಗ ಹೋಗಿದ್ದಾವೆ ಅವ್ರ ಚಾನಲ್ದಾಗ. ಬಡ ಹುಡುಗಿ ನೀ ಕಡಕ ರೊಟ್ಟಿ ಜಡಿ ಕೂದಲ ಜಾಡಿಸಿ ಹೊಂಟಿ ಅಂಥೇಳಿ ಕೂಡ ಅದು ಸಾಂಗ ಅವ್ರ ಯೂಟ್ಯೂಬ್ ಚಾನಲ್ನಾಗ ಐತಿ. ಆಮ್ಯಾಕ ಈಗ ಸದ್ಯದಾಗ ಒಂದು ಹಾಡು ಬಂದೈತಿ ಟ್ರೆಂಡಿಂಗ, ಯಾವುದಪ್ಪ ಅಂತಂದ್ರೆ ಸ್ಟೇರಿಂಗ ಹಿಡಿಲೆಂಗ ರೇಖಾ ಡ್ರೈವಿಂಗ ಮಾಡಲೆಂಗ ರೇಖಾ ಅಂಥೇಳಿ, ಅದು ಕೂಡ ಅವ್ರ ಚಾನಲ್ನಾಗ ಐತಿ. ಈಗ ಸದ್ಯ ಅದು ಕೂಡ ಇನ್ಸ್ಟಾದೊಳಗಾಗಲಿ ಆ ಕುಡಿ ಆಗಲಿ ಅದು ಹೈಯೆಸ್ಟ್ ಆಗಿ ಐತಿ. ಹಂಗೆ ನಾನು ಯಾವುದೂ ಕೂಡ ಮಾಡಿದರೆ ಈಗೊಂದು ಸಾಂಗ್ ಬರಿತಾ ಇದ್ದೀನಿ, ಅದನ್ನು ಕೂಡ ಆದರೂ ಅವ್ರ ಚಾನಲ್ನಾಗ ಬರ್ತೈತಿ. ಆ ಸಾಂಗ್ ಹೆಂಗೈತಪ್ಪ ಅಂಥೇಳಿ ಮುಂದಿನ ಲೈವ್ ವಿಡಿಯೋದಾಗ ಕೂಡ ನಿಮ್ಗೆ ಹೇಳ್ತೀನಿ. ಅದು ಅದ್ಭುತವಾಗಿ ಐತಿ, ಫೀಲಿಂಗ್ ಸಾಂಗ್ ಐತಿ. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಕಾಗೆ ಒಂದು ಸಾಂಗ್ ಬರಿತಾ ಇದ್ದೀನಿ, ಅದು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತೈತಿ. ಪೇರಾಬಿಳಿ ಕುರಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ಗೆ ಬರ್ತೈತಿ. ಅಂದ್ರೆ ಒಂದು ಸ್ವಲ್ಪ ಟೈಮ್ ಐತಿ, ಒಂದು 15ರಿಂದ 20 ದಿವಸ ಟೈಮ್ ಐತಿ. ಅದು ಕೂಡ ಲೈವ್ ವಿಡಿಯೋ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತೈತಿ, ನೋಡುವಂತ್ರಿ. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ನಿಮ್ಗೆ ಹೇಳಿದ್ನೆಲ್ಲ ಪದೇ ಹೇಳೋದು ಬೇಡ, ಯಾವುದೋ ಒಂದು ಮನಸ್ಸಿನ ಬೇಜಾರದಿಂದಾಗಿ ನಾನು ವಿಡಿಯೋಗಳು ಮಾಡಿಲ್ಲ. ಹಾಗಾಗಿ ಯಾವ ಸಾಂಗ್ಗಳ್ನೂ ಕೂಡ ಹಾಕಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಾಕ್ತೀನಿ. ಆಮ್ಯಾಕ ನಮ್ಮ ಕುರಿಕಾಯಿ ದೋಸ್ತರಾಗಲಿ, ನಮ್ಮ ಸಂಚಾರಿ ಕುರುಬರಾಗಲಿ ಅಥವಾ ಊರ ಮನೆ ಕುರಿಯರಾಗಲಿ, ನಾನು ಎಷ್ಟೋ ಹಲವಾರು ನಮೂನಿ ಔಷಧಿಗಳ ವಿಡಿಯೋಗಳು ಕೂಡ ಮಾಡಿ ಹಾಕ್ತಿದ್ದೆ. ಈಗ ಸದ್ಯದಾಗ ಕೂಡ ಅದನ್ನೂ ಮಾಡಿಲ್ಲ. ಇನ್ನು ಮುಂದಕ್ಕೆ ಇವು ಔಷಧಿ ಬಗ್ಗೆ ಮಾಹಿತಿ ಆಗಲಿ, ನನ್ನ ಜನಪದ ಸಾಂಗಿನ ಬಗ್ಗೆ ಆಗಲಿ, ನಿಮ್ಗೆ ನಾನು ಹಿಂದೆ ಯಾವ ಥರ ಹಾಕ್ತಿದ್ನಲ್ಲ ಇನ್ನು ಮುಂದೆ ಕೂಡ ಅದೇ ಥರ ಹಾಕ್ತೀನಿ. ಪೇರಾಬಿಳಿ ಕುರಿ ಬಿಟ್ಟಿದ ಅಂಥೇಳಿ ಯಾರೂ ಕನ್ಫ್ಯೂಸ್ ಆಗಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ. ಕಂಟಿನ್ಯೂ ಇನ್ನು ಮುಂದೆ ವಿಡಿಯೋಗಳು ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರ. ಪೇರಾಬಿಳಿ ಕುರಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಲ್ದಂಗೆ ಭಾಳಷ್ಟು ಜನ ನೋಡ್ತಾಯಿದ್ದೀರಿ. ಎಲ್ಲರೂ ಯೂಟ್ಯೂಬ್ ಚಾನಲ್ ನನ್ನ ಪೇರಾಬಿಳಿ ಕುರಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ವಿಡಿಯೋ ನೋಡಿರಿ. ಹಿಂದೆ ಹೆಂಗೆ ಸಪೋರ್ಟ್ ಮಾಡಿದಿರಲ್ಲ ಮುಂದೆ ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.